ಇವ್ರೇನು ಮೀಡಿಯಾ ಮುಂದೆ ಬಂದು ಹೇಳ್ತಿದ್ದಾರೆ ಅದು 100% ಸುಳ್ಳು. ಫಸ್ಟ್ ತಿಳ್ಕೊಬೇಕು ಏನಾಗಿದೆ, ಪ್ರಾಬ್ಲಮ್ ಏನಿದೆ, ಅಲ್ಲಿ ಇಶ್ಯೂ ಏನಿದೆ, ಎಷ್ಟು ಚಾಲೆಂಜಸ್ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬ ಗಂಡನ್ನ ಅಥವಾ ಒಬ್ಬ ಮಗನ್ನ ಇವನು ಮೋಸ್ಗಾರ, ಇವನು ನನ್ನ ಕೊಯ್ದ್ಬಿಟ್ಟ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತು ಅದೇ ವ್ಯಕ್ತಿ ನಿಮಗೆ ಅನ್ಯಾಯ ಆಗಿದೆಯಾ, ಲೀಗಲಿ ಹೋಗಿ ಮೀಡಿಯಾಗೆ ಬಂದು ಪ್ರಚಾರ ತಗೋಬೇಡಿ. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ನಾವೇ ಮಾಡ್ತಾ ಇದೀವಿ. ಬಾಗೂರು ಏನು ಮಾಡ್ತಾನೆ ಅನ್ಲಿಕ್ಕೆ ಬಂದರೆ ಅವ್ರೇನು ಬಂದು ಪೋಸ್ಟ್ ಅಂಟಿಸ್ಬೇಕಾ ಸರ್? ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಗೊತ್ತೇ ಇಲ್ವಂತೆ ಸರ್. ಅದೇ ಹೇಳಿದ್ನಲ್ಲ, ಅವರು ಅಂದರೆ ಈಗ ನಾನು ನೀನು ಸಮ ಅಂತ ಅಂದಾಗ ಈಗ ನನಗೆ ಗೊತ್ತಿಲ್ಲ ಅಂದಮೇಲೆ ನಿನಗೂ ಗೊತ್ತಿಲ್ಲ ಅನ್ನೋ ರೇಂಜಲ್ಲಿ ಮಾತಾಡಿರ್ಬೋದು ಅವರು. ಆ ಥರ ಏನಾದ್ರು ಕಲಿಯಂಗಿದ್ದ ನಾನು ಅವರಿಂದನೂ ಕಲಿತೀನಿ ಸರ್. ನನಗೇನು ಆ ಥರ ಇಲ್ಲ, ಡೈಲಿ ಕಲಿತಾನೆ ಇರ್ತೀವಿ. ಬಟ್ ಗೊತ್ತಿಲ್ಲ 70 ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಅಭಿಮತ ಅಷ್ಟೇ. ಕೋಪ ಸಿಟ್ಟು ಎಲ್ಲ ಬರಲಿಲ್ವ ನಿಮಗೆ? ಸರ್ ಇಲ್ಲ, ನಾನು ಬೇಸಿಕಲಿ ವಿವೇಕಾನಂದರದ್ದು ಕೃತಿ ಶ್ರೇಣಿ ಓದ್ತೀನಿ ಡೈಲಿ. ಮತ್ತೆ ಒಂದಷ್ಟು ಆಧ್ಯಾತ್ಮ ಇರೋದ್ರಿಂದ ಇವರು ದಾಳಿ ಮಾಡಿದ್ಮೇಲೆ ಮತ್ತೆ ಜಾಸ್ತಿ ಓದಾರ? ಇಲ್ಲ, ಡೈಲಿ ಅದು ನನಗೆ ಉತ್ತರ ಕೊಡುತ್ತೆ. ಕೃತಿ ಶ್ರೇಣಿನೂ ಉತ್ತರ ಕೊಟ್ಬಿಡುತ್ತೆ. ನೀನೇನು ಮಾಡಬೇಕು, ನಿನಗೆ ಪ್ರತಿ ಪರೀಕ್ಷೆ ಬಂದಾಗಲೂ ನಿನಗೆ ನಾನು ಅನ್ಲಿಮಿಟೆಡ್ ಕಷ್ಟಗಳನ್ನ ಕೊಡ್ತೀನಿ, ನೀನು ಅದನ್ನು ಗೊಣಗಾಡದೆ ಸಹಿಸಬೇಕು ಅಂತಾರೆ ಗುರುಗಳು. ನೀನು ಯಾವಾಗ ಗೊಣಗಾಡದೆ ಸಹಿಸ್ತೀಯೋ ನೀನು 10 ಪಟ್ಟು ಮೇಲೆ ಬೆಳಿತೀಯಾ. ಇದು ಗುರುವಾಣಿ. ಅದನ್ನು ನಾನು ಫಾಲೋ ಮಾಡಿದೆ. ಯಾವತ್ತು ಈ ವಿಡಿಯೋ ಬಂತು, ಯಾವತ್ತು ಅವ್ರು ನನಗೆ ಅವಾಚ್ಯ ಶಬ್ದಗಳಿಂದ ಬೈದರು, ಅದಾಗಿ 2 ದಿನ ಆದಮೇಲೆ ನಾನು ಓದಬೇಕಾದ್ರೆ ಈ ವಾಣಿ ಅಂದರೆ ಬುಕ್ನಲ್ಲಿ ಸಿಕ್ತು. ಅಂದರೆ ನಾನು ಮಾತಾಡೋದೇ ನನ್ನ ಗುರುಗಳ ಜೊತೆ ಹಾಗೆ. ವಿವೇಕಾನಂದರ ಕೃತಿ ಶ್ರೇಣಿ ಇದೆಯಲ್ಲ, ಅದರಲ್ಲಿ ಅವ್ರು ಅದನ್ನೇ ಹೇಳಿದರು, ನೀನು ಗೊಣಗಾಡದೆ ಸಹಿಸಬೇಕು. 1000 ಕಷ್ಟಗಳು ಬಂದರೂ ನೀನು ಗೊಣಗಾಡದೆ ಸಹಿಸು, ನೀನು ಮೇಲಕ್ಕೆ ಹೋಗ್ತೀಯ, ನೀನು ದೊಡ್ಡವನಾಗ್ತಿ, ನಾನು ಕೈ ಹಿಡಿತೀನಿ. ನೀನು ಯಾವಾಗ ಗೊಣಗ್ತೀಯಾ ಅಲ್ಲಿಗೆ ಹೋಯ್ತು, ನೀನು ನನಗೆ ಇದು ಮಾಡ್ದಂಗೆ ಏನೋ ಅವಿಧೇಯನಾಗಿ ಕಾಣಿಸ್ಕೊಂತೀಯ ಆ ಟೈಮಿಂದ ಅನ್ನೋ ಥರ ಅದೊಂದು ವಾಣಿ ಸಿಕ್ತು. ನಾನು ಪೇಷೆಂಟಾಗೇ ಇದ್ದೀನಿ ಸರ್, ಅಲ್ಲಿಂದ ಇಲ್ಲಿ ತನಕ ಪೇಷೆಂಟಾಗಿದ್ದೀನಿ. ನಾನು ಅವ್ರು ಕೂಡ ಯಾವತ್ತೂ ಅವ್ರ ಹೆಸರು ಹೇಳಿಲ್ಲ ಎಲ್ಲೂ, ಇಂಥ ಸಿನಿಮಾ ಹಿಂಗಾಯಿತು ಅಂತ ಅಂದ್ಬಿಟ್ಟು. ಬಟ್ ನನಗೆ ಬೇಜಾರಾಗಿದ್ದು ನನ್ನ ಪ್ಲ್ಯಾಟ್ಫಾರ್ಮ್ ಅಥವಾ ನನ್ನ ಹೆಸರಿಗೆ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವ್ರು ನೋಡಿದಾಗ ಅವ್ರಿಗೆ ತುಂಬ ಸಂಕಟ ಆಗುತ್ತೆ. ಈಗ ಇವರ ಅಪ್ಪ ಅಮ್ಮನೂ ಇರ್ತಾರಲ್ವಾ, ಕೆಟ್ಟ ಮಾತಾಡಿದಾಗ ಸ್ಪೀಕರಲ್ಲಿದ್ದರು ಸರ್, ನಮ್ಮಮ್ಮ ಕೇಳಿಸ್ಕೊಂಡ್ರು, ಅವ್ರಿಗೆ ಹೆಂಗಾಗಿರ್ಬೇಡ. ನಾನು ಅದನ್ನು ಯೋಚನೆ ಮಾಡಿದೆ. ಅವ್ರ ಮನಸ್ಸಿಗೆ ಶಕ್ತಿ ಕೊಡಪ್ಪ ದೇವ್ರು, ಅದನ್ನು ಸಹಿಸಲಿ ಅವರು, ನಮ್ಮ ಮಿಸ್ಸಸ್ಸು, ನನ್ನ ಮಗ, ಅವ್ರಿಗೆಲ್ಲ ಸಹಿಸೋ ಶಕ್ತಿ ಕೊಡಪ್ಪ ದೇವ್ರೆ ಅಂತ ನಾನು ಕೇಳ್ಕೊಂಡೆ ಅಷ್ಟೇ. ಇಷ್ಟೇ. ನನಗೆ ಬೇರೆ ಏನೂ ಪ್ರೊವೋಕ್ ಮಾಡೋಕ್ಕಾಗಲ್ಲ ಸರ್, ಯಾರೂ ಪ್ರೊವೋಕ್ ಮಾಡೋಕ್ಕಾಗಲ್ಲ. ಮನೆ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹಿಂಗೆ ಆಯಿತು, ಮೀಡಿಯಾದವ್ರು ಹಾಗೆ ಕೇಳಿದ್ರು, ಈ ಸಿನಿಮಾದವ್ರಿಗೂ ಹಾಗೆ ಮಾಡ್ತೀರಾ, ಲಾಸ್ಟ್ ಸಿನಿಮಾದವ್ರಿಗೆ ಅಂತಂದರು, ಮುಳುಗಿಸ್ತೀರಾ. ನಾನು ಅವ್ರಿಗೆ ಕೇಳ್ಕೊಂಡಿದ್ದು ಇಷ್ಟ, ಒಂದ್ಸತಿ ಫ್ಯಾಕ್ಟ್ ಚೆಕ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದ್ಸತಿ ಫ್ಯಾಕ್ಟ್ ಚೆಕ್ ಮಾಡಿ, ಅವಾಗ ನೀವೇ ಕರೆಕ್ಟ್ ಮಾಡ್ಕೊತೀರಾ ನಿಮ್ಮನ್ನ ಅಂತ ಅಂದ್ಬಿಟ್ಟು. ಸೊ ಇದಾಗೇ ಆಗುತ್ತೆ ಸರ್. ಇದನ್ನ ಬೆಳೀತಾ ಇದ್ದೀವಿ ಅಂತ ಅಂದಮೇಲೆ ಅದು ನಿಮಗೆ ಅದೊಂದು ಸೈನ್, ದೇವ್ರು ಕೊಡೋ ಸೈನ್. ನೀವು ಇದನ್ನೆಲ್ಲ ಸಹಿಸಿದ್ರೆ ಇನ್ನೂ ಮೇಲೆ ಹೋಗ್ತೀರಾ. ಇಲ್ಲ ನೀವು ರಿಯಾಕ್ಟ್ ಆದಂಗೆ ಇಲ್ಲೇ ಉಳ್ಕೊತೀರಾ. ನೀವು ಎಷ್ಟು ರಿಯಾಕ್ಟ್ ಆಗ್ತಿರೋ ಈ ಥರದಕ್ಕೆ ನೀವು ಅಲ್ಲೇ ಉಳ್ಕೊತೀರಾ, ಬೆಳೆಯೋದಿಲ್ಲ ಸರ್. ಯಾಕಂದರೆ ನಾನು ಡೈರೆಕ್ಷನ್ ಸ್ಟಾರ್ಟ್ ಮಾಡಬೇಕು, ದೊಡ್ಡ ಸಿನಿಮಾಗಳು ಮಾಡಬೇಕು, ಮತ್ತು ಇನ್ನೂ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕನಸುಗಳು ತುಂಬ ದೊಡ್ಡದೇ ಇದೆ. ಇದೆಲ್ಲ ಅದನ್ನು ನಿಲ್ಸೋದಕ್ಕಾಗಲ್ಲ ಸರ್. ಇದೆಲ್ಲ ಈ ಥರದ್ದು 1000 ಬಂದ್ರೂ ನಾವು ಕರೆಕ್ಟ್ ನಾನು ತಪ್ಪಿದ್ದೀನ, ನಾನು ಹೋಗಿ ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕ್ಷಮೆ ಕೇಳ್ತೀನಿ, ನಾನು ಸರೆಂಡರ್ ಆಗ್ತೀನಿ. ಅದಕ್ಕೆ ಹೇಳಿದ್ದು, ನಿಮಗೆ ಅನ್ಯಾಯ ಆಗಿದೆಯಾ, ಲೀಗಲಿ ಹೋಗಿ ಮೀಡಿಯಾಗೆ ಬಂದು ಪ್ರಚಾರ ತಗೋಬೇಡಿ. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಸರ್ ನಾನು. ಸೊ ಈಗ ನಿಮ್ಮ ಸ್ನೇಹಿತರು ಅಂತಂದರೆ ಅವ್ರನ್ನ ಮಾತಾಡಿಸ್ಬೋದಾ? ನಾನು ಖಂಡಿತ ಮಾತಾಡ್ತೀನಿ ಸರ್. ಇನ್ನೂ ತುಂಬ ಜನ ಇದ್ದಾರೆ. ಅಂದರೆ ಎಂಟರ್ ಕರ್ನಾಟಕ ನನಗೆ ಸಿಗ್ತಿರೋ ಸಪೋರ್ಟು, ಅದು ನಾನೇನು ಅಂತ ನನಗೆ ಅದನ್ನು ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ಆದಾಗಿಂದನೂ ಸುಮಾರು ಒಂದು 70-80 ಜನ ಕಾಲ್ ಮಾಡಿ ಸರ್ ಗಂಟೆಗಟ್ಟಲೆ ಮಾತಾಡಿದ್ದಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ನೀವೇನು ಅಂತ ನಮಗೆ ಗೊತ್ತು, ನಾವು ನಿಮ್ಮ ಜೊತೆಗಿದ್ದೀವಿ, ನಾನು ನಿಮಗೆ ಪ್ರಾಜೆಕ್ಟ್ಸ್ ಕೊಡ್ತೀನಿ, ಯಾರೂ ಕೊಡಲಿಲ್ಲ ಅಂತಂದರೆ. ಸುಮಾರು ಜನ ನನಗೆ ಹೊಸಬ್ರೆಲ್ಲ ಪರಿಚಯ ಆದರು ಸರ್. ಹೊಸಬ್ರು ಕಾಲ್ ಮಾಡಿ ನಾವು ವರ್ಕ್ ಮಾಡೋಣ, ನಾವು ಫಿಲ್ಮ್ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಯಾವ ಥರ ಋಣ ತೀರಿಸ್ಬೇಕು ಗೊತ್ತಿಲ್ಲ ಸರ್. ಸೊ ನಿಮ್ಮ ಪ್ರೊಫೆಷನ್ಗೆ ಯಾವುದೇ ತೊಂದರೆ ಮಾಡ್ಕೊಂಡಿಲ್ಲ ನೀವು? ಪ್ರೊಫೆಷನ್ಗೆ ಏನು ತೊಂದರೆ ಇಲ್ಲ. 8 ಸಿನಿಮಾ ಆಲ್ರೆಡಿ ಪೈಪ್ಲೈನಲ್ಲಿ ಇದೆ, ಅವರೆಲ್ಲ ನೀಟಾಗಿ ಹೋಗ್ತಾರೆ. ಸಿನಿಮಾ ಇಂಡಸ್ಟ್ರಿ ಯಾವ ರೀತಿ ಈ ಪ್ರಕರಣವನ್ನು ಗಮನಿಸ್ತು ಸರ್? ಸಿನಿಮಾ ಇಂಡಸ್ಟ್ರಿ ಹೆಂಗೆ ಅಂತಂದರೆ ಸರ್, ಈಗ ನೋಡಿ, ಈಗ ಡಿಸ್ಟ್ರಿಬ್ಯೂಷನ್ ಗೊತ್ತಿರೋರ್ಗೆ ಎಲ್ಲರಿಗೂ ಗೊತ್ತಿದೆ ಈ ದೊಡ್ಡ ಮನಸ್ಸದಲ್ಲಿ ಏನಾಗುತ್ತೆ ಅಂತ ಅನ್ನೋದು. ಈಗ ಯಾರು ಹೊಸ ಫಿಲ್ಮ್ ಮೇಕರ್ಸಿಗೆ ಅನ್ಸಿಲ್ಲ ದೊಡ್ಡ ಮನುಷ್ಯ ಆಗಲಿಲ್ಲ ಅಂತ ಹೇಳುದಾ ನೀವು? ಅಂದರೆ ಅಲ್ಲ, ಈ ಪ್ರಕರಣದಿಂದ ಅದೇ ಸರ್, ದೊಡ್ಡ ಮನುಷ್ಯ ಆಗಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಅವರೇ ಅದಕ್ಕೆ ಅಪವಾದ ಅನ್ನೋ ಥರ ಮಾಡ್ಕೊಂಡಿದ್ದಾರೆ.
ಅದು ಆಗಬಾರ್ದಾಗಿತ್ತು ಅಂತ ನಾನು ವಿಷಾದಿಸ್ತೀನಿ. ಆ್ಯಕ್ಚುಲಿ ಅವರು ಸರ್ ನನಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ನ ನೋಡಿದ್ದೆ, ಹಿಂಗಾಗಿ ಏನಾದರೂ ಜನ ಬರ್ತಾರೆ ನಾನು ಅದನ್ನು ನೋಡಿದೆ ಸರ್ ಒಂದು 2-3 ದಿನ. ಬಟ್ ಅದು ಇನ್ನೂ ಝೀರೋ ಆಗ್ತಾ ಹೋಯ್ತು. ಅಂದರೆ ಬರೋರು ಬರಲಿಲ್ಲ ಸರ್ ನಮಗೆ. ತುಂಬ ನೆಗೆಟಿವ್ ಸ್ಟಾರ್ಟ್, ಅಂದರೆ ಯೂಟ್ಯೂಬಲ್ಲಿ ನೆಗೆಟಿವ್ ಕಮೆಂಟ್ ಸ್ಟಾರ್ಟ್ ಆಗೋದು. ಅಂದರೆ ನಾವು ಮಾಡಿದ ಕರ್ಮ ನಮಗೆ ವಾಪಸ್ ಬರುತ್ತೆ ಅನ್ನೋದಿದೆಯಲ್ಲ, ಅದಲ್ಲೇ ಇನ್ಸ್ಟೆಂಟ್ ಕರ್ಮ ಅಂತಾರೆ. ಈಗ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಸರ್. ನಾಳೆ ನನಗೆ ಈಗ ರಿಲೀಸ್ ಮಾಡ್ತಾರೆ, ತುಂಬ ಒಳ್ಳೆಯದು. ಬಟ್ ಅದಾಗುತ್ತೋ ಇಲ್ವೋ ಫಸ್ಟ್ ಅದನ್ನು ಅವರು ಯೋಚನೆ ಮಾಡಬೇಕು. ಮತ್ತು ಆ ಡಿಸ್ಟ್ರಿಬ್ಯೂಟ್ರ್ ಮೇಲೂ ಹಿಂಗೆ ಮಾಡಿದ್ರೆ ಕಷ್ಟ ಆಗುತ್ತೆ. ಮತ್ತು ಬೇರೆ ಡಿಸ್ಟ್ರಿಬ್ಯೂಟ್ರ್ಗಳು ಯಾರು ಈಗ ಹುಷಾರಾಗ್ತಾರೆ, ಈಗ ಪಾರ್ಟಿ ಹಿಂಗಿದ್ದಾರೆ ಅಂತ ಅಂದಾಗ ಅದನ್ನು ಇವರು ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಈಗ ನಾವು ನೋಡೋಕೆ ಸಾಫ್ಟಾಗಿ ಕಂಡ್ರು ಈಗ ನಮ್ಮದು 10 ವರ್ಷದ ಒಂದು ಡಾಟಾಬೇಸ್ ಇರುತ್ತೆ. ನಾವು ಯಾರ್ಯಾರಿಗೆ ಏನೇನು ಮುಟ್ಟಿಸ್ಬೇಕೆಲ್ಲ ಮುಟ್ಟಿಸಿರ್ತೀವಿ. ಸತ್ಯ ನೋಡ್ಲಿಕ್ಕೆ ಸಾಫ್ಟಾಗಿ ಕಂಡ್ರು ಒಳಗೆ ಬೇರೆ ಇದ್ದೀರಾ? ಬೇರೆ ಇಲ್ಲ ಸರ್, ಬೇರೆ ಇಲ್ಲ. ನಾವೆಲ್ಲ ಸಾಫ್ಟಾಗೇ ಹ್ಯಾಂಡ್ಲ್ ಮಾಡ್ತೀವಿ. ಬಟ್ ನಮ್ಮ ಹಿಂದೆ ಒಂದಷ್ಟು ಶಕ್ತಿಗಳು ಇದ್ದೇ ಇರ್ತಾರೆ. ಯಾಕಂದರೆ ನಮ್ಮನ್ನು ಬೆಳೆಸಿರೋದೇ ಯಾರೋ ಒಂದಷ್ಟು ಜನ ಇಂಥವ್ರು ನೋಡಿದವರು ಇಲ್ಲ ಇವನ್ನೆಲ್ಲ ಸ್ಟಫ್ ಇದೆ ಅಂತ ಬೆಳೆಸಿರ್ತಾರೆ. ಸೊ ಅವ್ರು ಖಂಡಿತ ಡಿಫೆಂಡ್ ಮಾಡೋಕ್ಕೆ ಅವರು ಸಾಕಷ್ಟು ಕೆಲಸಗಳು ಮಾಡ್ತಿದ್ದಾರೆ, ಅದನ್ನು ಅಥೆಂಟಿಕೇಟ್ ಮಾಡ್ತಿದ್ದಾರೆ. ಇದಲ್ಲ ನಡೆದಿದ್ದಲ್ಲ, ಸತ್ಯ ಇದಲ್ಲ ಅಂತ ಅಂದ್ಬಿಟ್ಟು. ಆ ನಿಟ್ಟಿನಲ್ಲಿ ಅವ್ರು ನಾವು ಇನ್ನೂ ಕ್ಲೋಸ್ ಆದ್ವಿ. ಅಂದರೆ ನಮ್ಮ ಕ್ಲೋಸ್ ಸರ್ಕಲ್ ನನ್ನ ಇನ್ನೂ ಬಾಚಿ ತಕ್ಕೊಂತು. ಈಗ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಅಷ್ಟೇ. ಇದರಿಂದ ಮನೆಯಲ್ಲಿ ಏನಂದ್ರು? ಮನೇಲಿ ಅವ್ರಿಗೆ ಇದ್ದೇ ಇರುತ್ತೆ ಸರ್. ಈಗ ತಂದೆ ರೈಟರ್ ಆಗಿರೋದ್ರಿಂದ ಅವರು ತುಂಬ ಆಸ್ ಅನ್ ಇಂಟೆಲೆಕ್ಟ್ ಇದನ್ನು ಅವರು ವಿಮರ್ಶೆ ಮಾಡ್ತಾರೆ, ಏನಾಗ್ಬೋದು ನೆಕ್ಸ್ಟು ಅನ್ನೋದು. ಬೇಜಾರು ಮಾಡ್ಕೊಂಡು ಹಾಗೇ ಆಗಿರುತ್ತೆ ಸರ್. ಯಾಕಂದರೆ ಈಗ ನಿಮ್ಗೆ ಒಬ್ಬ ಗಂಡನ್ನ ಅಥವಾ ಒಬ್ಬ ಮಗನ್ನ ಇವನು ಮೋಸ್ಗಾರ, ಇವನು ನನ್ನ ಕೊಯ್ದುಬಿಟ್ಟ ಅಂತ ಹೇಳಿದಾಗ ಅವರು ಕಣ್ಣಲ್ಲಿ ನೀರು ಬರುತ್ತೆ. ಮತ್ತು ಅದೇ ವ್ಯಕ್ತಿ ಮಾತಾಡಿ ಕೆಟ್ಟ ಮಾತಾಡಿ ಅಮ್ಮ ಅಕ್ಕ ಅಂತೆಲ್ಲ ಬೈದು ಆ ಥರ ಎಲ್ಲ ಮಾಡಿದಾಗ ಅದು ತೀರಾ ಅಮಾನವೀಯವಾದಂಥದ್ದು. ಬಟ್ ಅದನ್ನು ನಾನು ಎಲ್ಲೂ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬೇಡ ಬಿಡು, ಈಗ ಆಲ್ರೆಡಿ ಅವ್ರು ನೋವಲ್ಲಿದ್ದಾರೆ, ಅವ್ರದ್ದೇನೋ ಪ್ರೆಷರ್ಗೆ ಹಂಗೆ ಆಗಿರ್ತಾರೆ ಬಿಡು ಅಂತ ಅಂದ್ಬಿಟ್ಟು ಯಾವಾಗ ಅದು ಅತಿರೇಕಕ್ಕೆ ಹೋಯ್ತು. ಈಗ ನಾನು ಹ್ಯೂಮನ್ ರೈಟ್ಸ್ ಇವ್ರಿಗೂ ಹೋಗಬೇಕಾಯ್ತು, ಮತ್ತು ಮಹಿಳಾ ಸಂಘದವ್ರಿಗೂ ನಾನು ಹೇಳಬೇಕಾಯ್ತು. ಅದು ನನಗೆ ಇಂಟೆನ್ಷನಲ್ಲಿ ಇರಲಿಲ್ಲ ಸರ್. ಬಟ್ ಅವ್ರದ್ದು ಏನಿದೆ ಅದನ್ನು ಅರ್ಥ ಮಾಡಿಸ್ಬೇಕಾಗಿತ್ತು. ಅವ್ರು ಕ್ಷಮೆನೂ ಕೂಡ ಕೇಳಿದ್ದಾರೆ, ಬಟ್ ಅದನ್ನು ಅವ್ರು ಎಲ್ಲೂ ಹೇಳ್ತಾ ಇಲ್ಲ ಹಿಂಗಾಯ್ತು ಅಂತ ಅನ್ನೋದು. ಅದು ಯಾಕೆ ಅದರಿಂದ ನೀವೇ ಕೇಳಿದ್ರಿ ಅಂತ ಹೇಳಿದರು. ಕ್ಷಮೆ ಸರ್, ತಪ್ಪಾಗಿದ್ರೆ ಕ್ಷಮೆ ಕೇಳ್ಬೋದು. ನಾನು ಹೇಳಿದ್ದಿಷ್ಟೇ, ನೀವೇನು ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಯಾಕಂದರೆ ಅವ್ರು ಹಿರಿಯರು, ಕೆ ಮಂಜು ಸರ್ ಆಗಲಿ, ರಮೇಶ್ ಸರ್ ಆಗಲಿ, ಅವ್ರದ್ದು ಕಾಲ್ಭಾಗನೂ ನಾವು ಟಚ್ ಮಾಡೋಕ್ಕಾಗಲ್ಲ ನಾವು ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡ್ರೆ. ಸೊ ಹಂಗಿದ್ದಾಗ ಅವ್ರ ಮಾತು ನಾನು ಕೇಳಬೇಕಾಗತ್ತೆ. ಅವರು ಅಷ್ಟೇ ಸಂಯಮದಿಂದ ಪ್ರೀತಿಯಿಂದ ಕಿವಿ ಮಾತು ಹೇಳಿ ಕಳ್ಸೋರು. ನೆಕ್ಸ್ಟ್ ಟೈಮ್ ಏನೇ ಇದ್ರು, ಈಗ ನೀನು ಮೆಂಬರ್ ಆಗಿದೆಯಲ್ಲ, ನೆಕ್ಸ್ಟ್ ಟೈಮ್ ಏನೇ ಇದ್ರು ನೀನು ಬಾ, ಅದಕ್ಕೆ ಏನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈ ಮಿಸ್ಟೇಕ್ಸ್ಗಳು ಯಾವುದೂ ಅದು ಪಾಯಿಂಟ್ಔಟ್ ಮಾಡಿಲ್ಲ ಸರ್. ಅದನ್ನು ಅವ್ರು ಯಾವುದೂ ಪಾಯಿಂಟ್ಔಟ್ ಮಾಡಿ ಹೇಳಲಿಲ್ಲ. ಯಾಕಂದರೆ ಲೀಗಲಿ ಗೊತ್ತಿರೋರು ಯಾರೂ ಕೈ ಹಾಕಲ್ಲ. ಗೊತ್ತಿದೆ ಇಲ್ಲೇನೋ ಏನಿದೆ ಅಂತ, ಆನ್ ಪೇಪರ್ ರೆಕಾರ್ಡ್ ಇದೆ. ಮತ್ತು ತಪ್ಪು ತೋರಿಸಿಕ್ಕೆ ಏನು ಸಿಗುತ್ತೆ ಸರ್? ಹೋಗ್ಲಿ, ಏನು ತಪ್ಪು ತೋರಿಸ್ತಾರೆ ಹೇಳಿ? ಹೇಳಿರೋದೆಲ್ಲ ಸುಳ್ಳೇ ಆಗಿರೋದ್ರಿಂದ ನಿಮಗೆ ಲಿಸ್ಟು ಮಾಡ್ಕೊಳ್ತಾ ಹೋದರೆ ಎಲ್ಲನೂ ಸುಳ್ಳು ಟಿಕ್ ಮಾರ್ಕ್ ಹಾಕೋಬೋದು ನೀವು. ಆ ಥರ ಇದೆ ಇಲ್ಲಿ ಇದು. ಓಕೆ, ಈಗ ನಿಮ್ಮ ಸ್ನೇಹಿತರು ಮಾತಾಡ್ಸಿ ಸರ್. ಬನ್ನಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನೀವು ಭೇಟಿ ಆಗಿದ್ದೆವು. ಹೌದು ಸರ್. ಆದರೂ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಣ್ಣ ಪರಿಚಯ ಹೇಳ್ಬೇಡಿ. ಹಾಂ ಸರ್, ನಾನು ಸಿದ್ದು ವಜ್ರಪ್ಪ ಅಂತೇಳಿ ಈ ಹಿಂದೆ ರಾವುತ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೆ. ಆ ವಿಷಯವಾಗಿ ನಿಮ್ಮ ಹತ್ರ ಬಂದಿದ್ದು. ಈಗ ಮತ್ತೆ ಗಾಳ ಅಂತೇಳಿ ಒಂದು ಸಿನಿಮಾ ರಿಲೀಸ್ ಇದೆ. ಮತ್ತೆ ಕೌಸ್ತುಭ ಅಂತೇಳಿ ಪ್ರಮೋದ್ ಶೆಟ್ರ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗೇನಿದ್ರಲ್ಲ ಪ್ರಶಾಂತ್ ಬಾಗೂರ್ ಅವರೇ ಕೂಡ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಮತ್ತೆ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಬಂದು ಇಷ್ಟು ವರ್ಷ ಆಯಿತು, ಒಂದು 15 ವರ್ಷ ಆಯಿತು ಸರ್. ನಿಮ್ಮ ಮುಂದೆ ಅದನ್ನು ನಾನು ಹೇಳ್ಕೊಂಡಿದ್ದೆ. ಹಾಗಾಗಿ ಒಂದು 15 ವರ್ಷದಲ್ಲಿ ನನಗೆ ಸಿನಿಮಾದಲ್ಲಿ ಒಂದು ಅತ್ಯುತ್ತಮ ಫ್ರೆಂಡ್ಸ್ಗಳು ಅಂತಿದ್ದಾರೆ. ಅದರಲ್ಲಿ ನಿಮಗೆ ಪ್ರಶಾಂತ್ ಬಾಗ್ರು ಕೂಡ. ಇಂಥ ಪ್ರಕರಣದಲ್ಲಿ ಈಗ ನೀವು ಒಂದು ಸಿನಿಮಾ ಇಂಡಸ್ಟ್ರಿ ಇದ್ದವರು, ನಿರ್ದೇಶಕರು, ನೀವು ಕೆಲಸ ಮಾಡಿದವರು, ನಿಮ್ಮ ಸಿನಿಮಾಕ್ಕೂ ಅವರೀಗ ಜೊತೆಗಾರರಾಗಿದ್ದಾರೆ. ಈಗ ಅವರ ತಪ್ಪು ಒಪ್ಪು ಏನಾದರೂ ಇದ್ದರೆ ಅದು ನೇರವಾಗಿ ಹೇಳಿ ಅಂತ ಹೇಳಿದ್ದ ಸರ್. ನಾನು ಹೌದು ಸರ್, ನಿಜ. ಯಾಕೆಂದರೆ ಪ್ರಶಾಂತ್ ಬಾಗೂರು ಪ್ರಥಮ ಬಾರಿ ನಮ್ಮ ಪರಿಚಯ ಆದಾಗ ನನಗೂ ಕೂಡ ಒಂದು ಮೂಲೆಯಲ್ಲಿ ಒಂದು ಕುಷ್ಟಗಿಯಲ್ಲಿ ಥಿಯೇಟ್ರ್ ಹೇಳಿದ್ರು ಸರ್ ಅವರು. ಕುಷ್ಟಗಿಯಲ್ಲಿ ಥಿಯೇಟ್ರ್ ಹೇಳಿದಾಗ ಆ ಥಿಯೇಟ್ರ್ ನನಗೆ ಸಿಕ್ಕಿರಲಿಲ್ಲ. ಅಲ್ಲಿ ನಮ್ಮ ಸಿನಿಮಾಗೆ ಯಾವುದದು ರಾವುತ ಸಿನಿಮಾ ಪ್ರಶಾಂತನೇ ಮಾಡಿದ್ರ? ಪ್ರಶಾಂತ್ ಅವರೇ ಮಾಡಿದ್ರು. ಹಾಗಾದ್ರೆ ನೀವು ಅಧಿಕೃತವಾಗಿ ಸಾಕ್ಷಿ ಆಗ್ಬೇಕು. ಹೌದು. ನನಗೆ ಅದರೊಂದು ಇರೋದ್ರಿಂದ ಅವ್ರ ಬಗ್ಗೆ ನಾನು ಹೇಳಕ್ ಅನುಕೂಲ ಇದೆ. ಹಂಗಾಗಿ ಈಗ ನಾನು ಅದೇ ಹೇಳ್ದೆ, ನಾನು ಈಗ ಸಿನಿಮಾ ಪರವಾಗಿ ಮಾತಾಡ್ತೀನಿ. ನಾನು ಬಾಗೂರ್ ಅವ್ರ ಪರವಾಗಿ ಆಗ್ಲಿ ಅವ್ರ ಪರವಾಗಿ ನಾನು ಮಾತಾಡೋದು. ನಿಮ್ಮ ಅನುಭವ ಹೇಳಿ. ನನಗಾಗಿರೋ ಅನುಭವನ ನಾನು ಹೇಳ್ತೀನಿ. ಪ್ರಶಾಂತ್ ನಿಮ್ಮ ಸಿನಿಮಾನು ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ಡಿಸ್ಟ್ರಿಬ್ಯೂಷನ್ನೇ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟರೇ ಅಲ್ಲ, ಅಥವಾ ಡಿಸ್ಟ್ರಿಬ್ಯೂಷನ್ ಅವ್ರಿಗೆ ಅದ್ರ ಗಂಧಗಾಳಿ ಇಲ್ಲ, ಈ ತರ ನಮ್ಮನ್ನೆಲ್ಲ ಹೊಳೆಗೆ ಹಾಕಿದ್ರು ಅನ್ನುವಂತ ರೀತಿಯಲ್ಲಿ ಏನು ಶರತ್ ಕೃಷ್ಣ ಇವತ್ತು ಆಪಾದನೆ ಮಾಡಿದ್ದಾರೆ. ನಿಮ್ಮ ಅನುಭವ ಏನು ಹೇಳಿ?
ಇಲ್ಲ ಸರ್, ಹಾಗೇನಿಲ್ಲ. ನನ್ನ ಸಿನಿಮಾ ಅಂತ ಬಂದಾಗ ಎಸ್ಪೆಷಲಿ ನಮ್ಮ ಭ್ರಮೆನ ತೆಗೆದ್ರು ಸರ್ ಅವರು. ಎಸ್ಪೆಷಲಿ ನಾನು ಭ್ರಮೇಲಿದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಏನೋ ಒಂದು ಆಗ್ಬಿಡುತ್ತೆ, ಹೆಂಗೋ ಒಂದು ಆಗ್ಬಿಡುತ್ತೆ. ಆ ಒಂದು ಸ್ಟ್ರಾಟಜಿಕಲ್ಲಿ ಇವ್ರನ್ನ ಭೇಟಿ ಆದಾಗ ಆ ಸ್ಟ್ರಾಟಜಿ ಇಟ್ಕೊಂಡು ನಿಮ್ಮನ್ನು ಕೂಡ ಭೇಟಿಯಾಗಿದ್ದೆ ನಾನು ರಾವುತ ಸಮಯದಲ್ಲಿ. ಸೊ ಇವ್ರು ಏನು ಹೇಳಿದ್ರು ಅಂದರೆ, ನಿಮ್ಮ ಸಿನಿಮಾ ಎಲ್ಲಿ ತಲುಪುತ್ತೋ ಆ ಜಾಗದಲ್ಲಿ ಮಾತ್ರ ನೀವು ಕೆಲಸ ಮಾಡ್ಕೊಳ್ಳಿ, ಅದರಿಂದ ಆಚೆ ಸಿಕ್ಕಾಪಟ್ಟೆ ಥಿಯೇಟ್ರ್ಗಳು ತೊಗೊಂಡು ಮಾಡೋದ್ರಲ್ಲಿ ಅರ್ಥ ಏನಿಲ್ಲ ಅಂತ. ಇವ್ರಿಗೆ ಎಷ್ಟು ಥಿಯೇಟರ್ಸ್ಗಳು ಕೊಟ್ಟಿದ್ರು ಅಷ್ಟೇ ಥಿಯೇಟ್ರ್ ಕೊಟ್ಟಿದ್ದರು ನಮಗೂ ಕೂಡ. ಅದರಲ್ಲಿ ನಮಗೆ ವರ್ಕ್ ಆಗಿದ್ದೆ 2 ಸೆಂಟರ್ ಸರ್, ಅಂದರೆ ಕೊಪ್ಪಳ ಮತ್ತು ಕನಕಗಿರಿ. ಸಿಂಧನೂರು ಸ್ವಲ್ಪ ವರ್ಕ್ ಆಗಿತ್ತು. ಗಂಗಾವತಿ ನಾನು ಓದಿ ಬೆಳೆದಿರೋ ಜಾಗದಲ್ಲೇ ಅಷ್ಟಕ್ಕಷ್ಟೇ ಸರ್, ಅಂದರೆ 1-2 ಶೋ ಆಗಿಬಿಟ್ಟು ಕಂಪ್ಲೀಟು ಜೀರೋನೇ ಇತ್ತು. ಸೊ ಮತ್ತು ಅದಾದಮೇಲೆ ಯಲಬುರ್ಗಾ ಸೆಂಟ್ರ್ ಒಂದು ಸ್ವಲ್ಪ ಪರವಾಗಿಲ್ಲ, ಮಿಕ್ಕಿದ್ದೆಲ್ಲ 0 ಆಗಿತ್ತು. ಬಟ್ ಅವಾಗ ನಾವು ಅಂದ್ಕೊಂಡ್ವಿ, ಇದು ಅಂದರೆ ನಾವು ಸಿನಿಮಾನ ತಲುಪ್ಸೋಕ್ಕೆ, ಅಂದರೆ ಪ್ರೇಕ್ಷಕನಿಗೆ ತಲುಪ್ಸೋಕ್ಕೆ ಎಷ್ಟರ ಮಟ್ಟಿಗೆ ಶಕ್ತರಾಗಿದ್ದೀವೋ ಅಷ್ಟು ಮಾತ್ರ ನಾವು ಥಿಯೇಟ್ರ್ ತೊಗೊಂಡಾಗ ತುಂಬ ಒಳ್ಳೆಯದು ಅಂತ ಅವ್ರು ಹೇಳಿದ್ದು ಮತ್ತಿಷ್ಟು ನಮ್ಗೆ ಇದಾಯಿತು. ಆವಾಗ ಅವ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅದೇ ರೀತಿ ಮಾಡಿದ್ವಿ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಅಂದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಹೇಗಾಗುತ್ತೆ ಅಂತ ಮೊದಲೇ ನಮಗೆ ಅವ್ರು ಏನು ಮಾಡಿದ್ರು, ಟೀಚ್ ಮಾಡಿದರು ಸರ್. ಅವರು ಫಸ್ಟೇ ಹೇಳ್ಕೊಟ್ರು ನನಗೆ. ಅಂದರೆ ನೀವು ಆ್ಯಸ್ ಎ ಡೈರೆಕ್ಟ್ರಾಗಿ ನೀವು ಈ ರೀತಿ ನಿಮ್ಮ ಪ್ರೊಡ್ಯೂಸರ್ಗೆ ಹೇಳ್ಕೊಳ್ಳಿ ಅಂತ. ಪ್ರೊಡ್ಯೂಸರ್ನು ಕೂಡ ನಾನು ಇನ್ವಾಲ್ವ್ ಮಾಡಿಕೊಂಡೆ. ಅವ್ರಿಗೂ ಕೂಡ ಇವ್ರು ಹೇಳಿದರು, ಅಂದರೆ ಇಂತಿಂಥ ಸೆಂಟ್ರ್ಗಳಿಗೆ ನೀವು ಸಿನಿಮಾ ಹಾಕಿದಾಗ ಉತ್ತರ ಕರ್ನಾಟಕ ಭಾಷೆಯಲ್ಲಿರೋದ್ರಿಂದ ನೀವು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹೆಂಗೆ ಮಾಡ್ತೀರಾ, ಆಮೇಲೆ ಇಲ್ಲಿ ಮಲ್ಟಿಪ್ಲೆಕ್ಸಲ್ಲೂ ಕೂಡ ಅಷ್ಟೇ. ನಾವೆಷ್ಟು ಜನರನ್ನ ಫಸ್ಟು ಕಳಿಸಿದ್ವು ಅದಷ್ಟೇ ಆಯಿತು ಸರ್. ಮತ್ತು ರೊಟೀನ್ ಆಡಿಯನ್ಸ್ಗಳನ್ನ ನಾವು ಕರೆಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ವಿ. ಅಲ್ಲಿ ಕೂಡ ನಮಗೆ ಗೊತ್ತಾಗೋಗಿತ್ತು ನಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ತಲುಪುತ್ತೆ. ಆಮೇಲೆ ಅಲ್ಲಿ ಆಗಿರೋವಂಥ ಅಂದರೆ ಆ ಸಿನಿಮಾನ ಎಷ್ಟು ಜನ ಮೆಚ್ಚಿದ್ರು ಮತ್ತು ಆ ಸಿನಿಮಾನ ಎಷ್ಟು ಜನ ಮೆಚ್ಚಲಿಲ್ಲ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಒಂದು ಇದು ಸಿಕ್ತು, ಕ್ಲಾರಿಟಿ ಸಿಕ್ತು. ಆವಾಗ ಗೊತ್ತಾಯಿತು ನಮಗೆ, ನನ್ನ ಸಿನಿಮಾದ ಶಕ್ತಿ ಇಲ್ಲಿವರೆಗೂ ಇದೆ, ಈ ಸಿನಿಮಾ ಇಲ್ಲಿವರೆಗೂ ಹೋಗಿತ್ತು ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡಿದ್ವಿ. ಅದಾದಮೇಲೆ ನಮಗೆ ಗೊತ್ತಾಗೋಯಿತು, ಸಿನಿಮಾ ವಿತರಕ ಅಂತಂದರೆ ಕೇವಲ ಸಿನಿಮಾ ಥಿಯೇಟ್ರ್ವರೆಗೂ ತರೋದಷ್ಟೇ ಅವನ ಕೆಲಸ. ಅದರಿಂದ ಆಚೆ ಅಭಿಮಾನಿ ದೇವರುಗಳಂತೇನು ಅಣ್ಣವ್ರು ಕರೆದಿದ್ದಾರಲ್ಲ, ಅವ್ರನ್ನ ಕರೆಸೋವಂಥ ತಾಕತ್ತೇನಿದೆ ಅದು ಸಿನಿಮಾಗೂ ಇರಬೇಕು. ಯಾಕಂದರೆ ನಮ್ಮ ಸಿನಿಮಾ ಎಷ್ಟು ಜನರನ್ನ ಬಾಚಿ ಕರೆಯುತ್ತೆ ಅದು ಪಬ್ಲಿಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವೀಗ ಪಬ್ಲಿಸಿಟಿ ಎಲ್ಲಿಗಿದೆ ಅಂದರೆ ಏರೋಪ್ಲೇನ್ ಮೇಲಿಂದ ಹಿಡಿದು ಆಟೋ ಮೇಲ್ವರೆಗೂ ನಾವು ಪಬ್ಲಿಸಿಟಿ ಮಾಡ್ಬೋದು. ನಾವು ಎಲ್ಲಿ ಅಂಥ ಪಬ್ಲಿಸಿಟಿಗಳನ್ನು ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಆಗುತ್ತೆ. ಆಮೇಲೆ ಆ ಪಬ್ಲಿಸಿಟಿ ಅವ್ರನ್ನ ತಲುಪಿದ ಮೇಲೆ ಕೂಡ ಅದು ವಾಪಸ್ ಅವರು ಪ್ರೇಕ್ಷಕರಾಗಿ ಕನ್ವರ್ಟ್ ಆಗಿ ನಮ್ಮ ಸಿನಿಮಾಗೆ ಬರೋವರೆಗೂ ನಮ್ಮ ಮೇಲೆ ಮತ್ತು ನಮ್ಮ ಸಿನಿಮಾ ಮೇಲೆ ಅವಲಂಬಿತ ಆಗಿರುತ್ತೆ ಸರ್. ಬಟ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಕೇವಲ ಇಲ್ಲಿಂದ ಹೋಗಿ ಅಲ್ಲಿಗೆ ಹಾಕೋದಷ್ಟೇ ಕೆಲಸ ಅಷ್ಟೇ. ಆಮೇಲೆ ಅದರಿಂದ ಆಚೆ ಅವರು ಇದನ್ನೇ ಬರಲ್ಲ. ಆಮೇಲೆ ಒಂದು ಮಾತು ನಾನು ಶರತ್ ಸರ್ ಅವರು ಮಾತಾಡಿರೋದ್ರಲ್ಲಿ ನೋಡಿದೆ, ಅಂದರೆ ಡಿಸ್ಟ್ರಿಬ್ಯೂಟ್ರು ಅಂದರೆ ಪ್ರೇಕ್ಷಕರು ಬರ್ತಾ ಇದ್ರು, ಎಲ್ಲ ಪ್ರೇಕ್ಷಕರು ನೋಡ್ಬೇಕು ಅಂತಿದ್ರು, ಎಲ್ಲ ಇದ್ರು ಅನ್ನೋದಾದ್ರೆ ಅಷ್ಟು ಅವ್ರಿಗೆ ಕಾನ್ಫಿಡೆಂಟ್ ಅನ್ನೋದಿದ್ರೆ, ನನಗೆ ಸಾರಿ ಅವ್ರಿಗೆ ನಾನು ಹಂಗೆ ಹೇಳಕ್ಕೆ ಇಷ್ಟಪಡಲ್ಲ, ಹಂಗಿತ್ತು ಅಂದಿದ್ರೆ ಅವ್ರಿಗೆ ನನ್ನ ಸಣ್ಣ ಸಜೆಷನ್ ಸರ್, ಮತ್ತೊಬ್ಬರನ್ನ ಯಾರಾದರೂ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಜನ ವಿತರಕರು ಇದ್ದೇ ಇದ್ದಾರೆ, ಅವ್ರನ್ನ ಹಿಡ್ಕೊಂಡು ಮತ್ತೊಂದು ಸರಿ ರಿಲೀಸ್ ಮಾಡಿಬಿಡ್ಬೋದಾಗಿತ್ತು ಸರ್. ಯಾಕೆಂದರೆ ಪ್ರೇಕ್ಷಕರು ಬರೋಕ್ಕೆ ರೆಡಿ ಇದ್ದ ಮೇಲೆ ಇನ್ನೊಬ್ಬ ವಿತರಕ ತೊಗೊಂಡು ಹಾಕ್ತಿದ್ನಲ್ವ. ಯಾಕೆಂದರೆ ಇವರು ಬೇಕು ಅಂತಲೇ ಪ್ರೇಕ್ಷಕರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಇವರು ಪ್ರಶಾಂತ್ ಬಾಗೂರು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಕೊಟ್ಬಿಟ್ಟಿದ್ದಾರೆ, ಪ್ರಶಾಂತ್ ಬಾಗೂರು ಟ್ವೀಟ್ ಮಾಡಿಬಿಟ್ಟಿದ್ದಾರೆ, ಪ್ರಶಾಂತ್ ಬಾಗೂರು ಬರೀ ದೊಡ್ಡ ಮನುಷ್ಯ ನೋಡಬೇಡಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದಾರೆ ಅನ್ನೋ ಲೆವೆಲಿಗೆ ಹೇಳ್ತಾರೆ ಅವರು. ಹೌದಲ್ವಾ? ಇವರಂತೂ ಜನರನ್ನ ಯಾರನ್ನೂ ಹಿಡ್ಕೊಂಡಿಲ್ಲ. ಹಾಗಾದರೆ ನೀವು ಇನ್ನೊಂದು ವೀಕಲ್ಲಿ ಇನ್ನೊಂದು ಸರಿ ನೀವು ಅದೇ ಪ್ರಯತ್ನ ಮಾಡಿದರೆ 4 ಥಿಯೇಟ್ರಿಗೆ ರಿಲೀಸ್ ಮಾಡಿ 4 ಥಿಯೇಟ್ರಲ್ಲಿ ತುಂಬಿಸ್ಬಿಟ್ಟಿದ್ರೆ ಅದೇ ಪ್ರೇಕ್ಷಕರನ್ನ ಬರ್ತಿದ್ರಲ್ಲ ಸರ್. ಈಗ ಅವ್ರನ್ನ ಕರ್ಕೊಂಡು ನೀವು ಮತ್ತೆ ಆ ಸಿನಿಮಾನ ಮತ್ತಷ್ಟು ಅದೇ ವಿತರಕರು ಇಷ್ಟು ಕಲೆಕ್ಷನ್ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ಅವ್ರೇನು ಮಾಡಿರೋರು ಇನ್ನೂ ಜಾಸ್ತಿ ಥಿಯೇಟ್ರನ್ನ ಕೊಟ್ಟಿರೋರು. ಅವಾಗ ನಿಮಗೆ ಬಾಗೂರ್ ಅವ್ರ ತಪ್ಪು ಎದ್ದು ಕಾಣ್ತಾ ಇತ್ತು. ನಾವೇ ಹೇಳ್ತಾ ಇದ್ವಿ, ಏನು ಸರ್ ನೀವು ಮಾತಾಡೋದೊಂದು ಇನ್ನೊಂದು ಅಂತ ನಾವೇ ಕೇಳ್ತಾ ಇದ್ವಿ. ಆಬ್ವಿಯಸ್ಲಿ ಬಾಗೂರ್ನವರು ಗಾಂಧಿನಗರದ ಮಧ್ಯದಲ್ಲಿ ಏನಾದ್ರು ಬೇರೆ ಕೆಲಸ ಮಾಡ್ಬೋದಿತ್ತು ನಾವು. ಹೌದು ಅಲ್ವಾ? ಅದು ಬೇರೆ ಸರ್, ಅದು ಅಲ್ಲ ವಿಚಾರಣೆ ಮಾಡ್ಬೋದಿತ್ತು ಪಬ್ಲಿಕ್ ಅಲ್ಲಿ, ಯಾಕ್ರೆ ಹಿಂಗ್ ಮಾಡಿದ್ರಿ ನೀವು. ಹೌದೌದು, ಖಂಡಿತ ಕೇಳ್ಬೋದಿತ್ತು. ಬಟ್ ನನಗೆ ವಿತರಕರ ಮೇಲೆ ಯಾರೇ ಆಗಿರಲಿ ಸರ್, ನಾವು ಒಬ್ಬ ಸಿನಿಮಾ ಮೇಕರ್ ಆಗಿ ನಾನೇ ಈಗ ಇನ್ನೂ 2 ಸಿನಿಮಾ ಮಾಡ್ತಾ ಇದ್ದೀವಿ. ಆ ಸಿನಿಮಾದಲ್ಲೂ ಕೂಡ ಇವಾಗ ನಾವು ಗಾಳ ಅಂತೇಳಿ ಒಂದು ಸಿನಿಮಾ ತಂದಿದ್ದೀವಿ. ಈಗ ಅವರೊಟ್ಟಿಗೆ ನಾನು ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಫಸ್ಟ್ ವೀಕ್ ಹೆಂಗೆ ಮಾಡೋಣ, ಸೆಕೆಂಡ್ ವೀಕ್ ಯಾವ ರೀತಿ ಮಾಡೋಣ. ಈ ಹಿಂದೆ ನನಗೊಂದು ಅನುಭವ ಆಗಿದೆ.
ಆ ಅನುಭವ ನಮಗೂ ನಾವು ಇದೇ ಪೋಷನಲ್ಲಿ ಇದ್ವಿ, ಎಲ್ಲ ನಾವೇ ಮಾಡ್ತಾ ಇದೀವಿ, ಬಾಗೂರು ಏನು ಮಾಡ್ತಾನೆ ಅನ್ನೋ ಲೆವೆಲಿಗೆ ಬಂದರೆ ಅವ್ರೇನು ಬಂದು ಪೋಸ್ಟ್ ಅಂಟಿಸ್ಬೇಕಾ ಸರ್, ನಮ್ಮೂರಲ್ಲಿ ಬಂದು ಮಾತಾಡ್ಬೇಕಾ ಸರ್, ನಮ್ಮ ಜೊತೆ ನಿಂತೇನಾದರೂ ಮಾತಾಡ್ಬೇಕು. ಅವ್ರದ್ದು ಏನು, ನಾವು ಯಾವುದೋ ಒಂದು ಥಿಯೇಟ್ರ್ ಕೇಳ್ತೀನಿ ಸರ್, ನಾನು ನಮ್ಮೂರಲ್ಲಿ ಕೊಪ್ಪಳ ಬೇಕು ನನಗೆ ಅಂತ ಕೇಳಿದಾಗ, ಕೊಪ್ಪಳದಲ್ಲಿ ಇಂಥ ಥಿಯೇಟ್ರ್ ಇದೆ, ನಂಬರ್ ಕೊಡ್ತೀನಿ ಮಾತಾಡಿ. ಸರಿ ಸರ್ ನಾನು ಮಾತಾಡಿದ್ವಿ, ಒಂದಿಷ್ಟು ಮಾತಾಡ್ಕೊಂಡು ಅಲ್ಲಿಗೆ ಇವ್ರೇನು ಮಾಡಿದ್ರು, ಸರ್ವಿಸ್ನ ಪ್ರೊವೈಡ್ ಮಾಡಿದ್ರು. ಅಷ್ಟೇ ಅಲ್ವಾ ಸರ್, ನನಗೂ ಮಾಡಿದ್ದು ಅಷ್ಟೇ. ಬಟ್ ಇಲ್ಲಿವರೆಗೂ ನಾನು ಹೇಳ್ತೀನಿ, ಪ್ರಶಾಂತ್ ಬಾಗೂರ್ ಅವ್ರ ಜೊತೆಗೆ ನಾನು ತುಂಬ ಇಷ್ಟು ದಿನ ನಾನು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಅವರು ಸಿನಿಮಾಗೆ ಅನ್ಯಾಯ ಮಾಡೋವಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಅವರಿಗೆ ಪರ್ಸ್ನಲಿ ಒಂದು ಸಿನಿಮಾನ ಸೋಲಿಸಿ ಬದುಕುವಂಥ ವ್ಯಕ್ತಿತ್ವನೂ ಅವ್ರ ಬಳಿ ಇಲ್ಲ. ಹೋಗ್ಲಿ, ಒಬ್ಬ ವಿತರಕ ಇವರಂದ್ರೆ ಇವರೇ ಅಲ್ಲ, ಯಾರೇ ಆಗಿರಲಿ, ಡಿಸ್ಟ್ರಿಬ್ಯೂಟ್ರು ಒಂದು ಸಿನಿಮಾನ ಸೋಲಿ ಅನ್ನೋ ಮನೋಭಾವನ ಯಾರೂ ಇಟ್ಕೊಳ್ಳಲ್ಲ. ಅಲ್ಲ, ಹಾಗಿದ್ರೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ಲೂಬಾರ್ದು. ಇನ್ನೊಂದು ಸಿನಿಮಾ ಇಂಡಸ್ಟ್ರಿ ಬರಲೂಬಾರ್ದು. ಅಲ್ವಾ ಸರ್. ಆಮೇಲೆ ನನಗೆ ತಿಳಿದಿರೋ ಮಟ್ಟಿಗೆ, ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿರೋ ಮಟ್ಟಿಗೆ, ವಿತರಕ ಆದವನು ಸಿನಿಮಾ ಕಲೆಕ್ಷನ್ ಆಗಲಿ ಅಂತ ಅವನು ಕೂಡ ಬಾಯಿ ಬಿಟ್ಕೊಂಡೇ ಕಾಯ್ತಾ ಇರ್ತಾನೆ ಸರ್. ಯಾಕಂದರೆ ಅವನಿಗೂ ಕೂಡ 4 ರೂಪಾಯಿ ಅಲ್ಲೇ ಸಿಗೋದು. ಇವ್ರ ಫೀಸ್ ಏನೂ ಅಲ್ಲ, ಆ 4 ರೂಪಾಯಿ ಅಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೆ. ಸೊ ಹಂಗಾಗಿ ಬರೋ ಕಲೆಕ್ಷನ್ನ ಯಾರೂ ಅವಾಯ್ಡ್ ಮಾಡೋಕ್ಕೆ ಹೋಗಲ್ಲ ಅನ್ನೋದು ನನ್ನ ಒಂದು ಮನಸ್ಸಿನ ಭಾವನೆ ಸರ್. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ನೀವು. ನನ್ನ ಹೆಸರು ರಾಜೇಶ್ ತನ್ಪಾಲ್ ಅಂತ. ಈಗ ಫಸ್ಟ್ ಫಿಲಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಕೌಸ್ತುಭ ಅಂತ. ಪ್ರಮೋದ್ ಶೆಟ್ಟಿ ಅವರು ಸ್ಟಾರ್ ಕ್ಯಾಸ್ಟಲ್ಲಿ ಮೇನ್ ಲೀಡ್, ಎಲ್ಲ ಒಳ್ಳೆ ಕ್ಯಾಸ್ಟಿಂಗ್ ಹಾಕ್ಕೊಂಡು ಸಿನಿಮಾ ಪ್ರಾರಂಭ ಮಾಡಿ ಒಂದು 70% ಭಾಗ ಸಿನಿಮಾ ಮುಗಿದಿದೆ. ನಮ್ಮ ಬಾಗೂರು ಅವರು, ಪ್ರಶಾಂತ್ ಬಾಗೂರು ಅವರೇ ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಎಲ್ಲ ಕಂಪ್ಲೀಟ್ ಇನ್ಚಾರ್ಜ್. ಅವ್ರ ಬಗ್ಗೆ ಏನು ಹೇಳ್ತೀರಿ? ಈ ಪ್ರಕರಣ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಈ ಪ್ರಕರಣ ನನಗೆ ಗೊತ್ತಾಯಿತು, ಆದರೆ ನನಗೆ ಪರ್ಸ್ನಲಿ ಬಾಗೂರು ಅವ್ರ ಬಗ್ಗೆ ಏನು ಮಾತಾಡಬೇಕಂದ್ರೆ, ನನಗೆ ಆ್ಯಕ್ಚುಲಿ ಫಿಲಮ್ ಪ್ರೊಡಕ್ಷನ್ ಬಂದಾಗ ಏನೂ ನಾಲೆಜ್ ಇಲ್ಲ. ನಾನು ಎಜುಕೇಟೆಡು ಸರ್, ಲೈಕ್ ಅವರು ಎಜುಕೇಟೆಡು, ಪ್ರಶಾಂತ್ ಬಾಗೂರು ಅವರು. ಸೊ ಅವರು ಮಾತಾಡಿದ ವಿಧಾನ ಮತ್ತು ಈಗಿರೋ ಒಂದು ಟ್ರೆಂಡ್ಗೆ ಅಪ್ಡೇಟ್ ಆಗಬೇಕಂದ್ರೆ ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕು. ಏನೇ ಒಂದು ಪ್ರೊಡಕ್ಷನ್ ಮಾಡುವಾಗಲೂ ಸಿನಿಮಾ ಮಾಡಿ ಆಮೇಲೆ ಹೋರಾಟ ಮಾಡೋಕ್ಕೆ ಮುಂಚೆ ಹೋರಾಟ ಮಾಡಿ ಸಿನಿಮಾ ಗೆಲ್ಸ್ಕೊಂಡು ಆಮೇಲೆ ಇದು ಹೋರಾಟ ಮಾಡೋ ಅವಶ್ಯಕತೆ ಇರಲ್ಲ, ಸಿನಿಮಾ ತಾನಾಗೆ ಗೆಲ್ಲುತ್ತೆ. ಅದು ನನ್ನೊಂದು ಅಭಿಪ್ರಾಯ. ಮತ್ತು ಪ್ರಶಾಂತ್ ಬಾಗೂರ್ ಅವರು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲೂ, ಅಂದರೆ ಒಂದು ಕ್ಯಾಸ್ಟಿಂಗ್ನ ನೋಡ್ಕೊಳ್ಳೋದಾಗಲಿ, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಗಲಿ, ಮತ್ತು ಟೆಕ್ನಿಕಲ್ ಪರ್ಸನ್ಸ್ನ ಇದು ಮಾಡೋದಾಗಲಿ, ಇನ್ಕ್ಲೂಡಿಂಗ್ ಸ್ಕ್ರಿಪ್ಟಲ್ಲಿನೂ ಅವರೇ ಇಳಿದು ಈ ಥರ ಇರಬೇಕು ಸೀನ್ ಟು ಸೀನು, ಲೈಕ್ ಡೈರೆಕ್ಟ್ರಿಗೂ ಸಪೋರ್ಟಿವ್ ಆಗಿ. ಆಮೇಲೆ ನಮ್ಮ ಸಿನಿಮಾಗೊಂದು ಲಿರಿಕ್ಸ್ ಸಹ ಬರೆದಿದ್ದಾರೆ ಅವರಲ್ಲಿ. ಅಂದರೆ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಗೊತ್ತಾಯಿತು. ಸೊ ಅವರು ಈಗಿರೋ ಒಂದು ಟ್ರೆಂಡ್ಗೆ ಅಪ್ಡೇಟೆಡ್ ಆಗಿರೋ ವರ್ಷನೇ ಕೇಳ್ತಾರೆ. ಸೊ ನಾವು ಮೇನ್ ಇಲ್ಲಿ ಏನಂದರೆ, ಯಾರ ಮೇಲೋ ಒಬ್ಬರ ಮೇಲೆ ಆಪಾದನೆ ಮಾಡೋದು ಸುಲಭ, ಆದರೆ ಮೇಯ್ನು ಪ್ರೇಕ್ಷಕ ಪ್ರಭು ಮೆಚ್ಚಿ ಆ ಸಿನಿಮಾ ನೋಡಿದಾಗಲೇ ಆ ಸಿನಿಮಾ ಒಂದು ಕಂಪ್ಲೀಟಾಗಿ ಇಷ್ಟ ಆಗಬೇಕು. ಆ ರೀತಿ ಮಾಡಿದ ಮೇಲೆ ನಾವು ಒಬ್ಬರ ಮೇಲೆ ಹೇಳೋ ಪ್ರಮೇಯನೇ ಇರಲ್ಲ. ಅವಾಗ ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಈಗ ಕಲೆಕ್ಷನ್ ಆಯಿತು ಅಂದರೆ ಡೈರೆಕ್ಟ್ರು ಖುಷಿ, ಪ್ರೊಡ್ಯೂಸರು ಖುಷಿ, ಎಲ್ಲರೂ ಖುಷಿ. ಅವಾಗ ಯಾರೂ ಮಾತಾಡೋದಿಲ್ಲ. ಈ ಥರ ಒಂದು ಸಮಸ್ಯೆ ಬಂದಾಗಲೇ, ಜನ ಥಿಯೇಟ್ರಿಗೆ ಬರದೇ ಇರೋವಾಗಲೇ ಈ ಥರ ಸಮಸ್ಯೆ ಮಾತಾಡೋದು, ಈ ಥರ ಗಲಾಟೆಗಳು. ಸೊ ನಾನು ಏನು ಹೇಳೋದಂದರೆ, ಯಾರೇ ಒಂದು ನಿರ್ಮಾಪಕರಾಗಲಿ, ಯಾರೇ ಒಬ್ಬರಾಗಲಿ ಸಿನಿಮಾ ಮಾಡೋಕ್ಕೆ ಮುಂಚೆ ಫಸ್ಟು ಹೋಮ್ವರ್ಕ್ ಮಾಡಿಕೊಂಡು ಸಿನಿಮಾನ ಹೇಗೆ ಮಾಡಬೇಕು. ಈ ಹೋಮ್ವರ್ಕೇ ಸಮಸ್ಯೆ. ಮೇಯ್ನು ರೈಟಿಂಗಿಗೆ ಟೈಮ್ ಕೊಡೋದಿಲ್ಲ. 1 ವರ್ಷ 2 ವರ್ಷ ಬರವಣಿಗೆಗೆ ಟೈಮ್ ಕೊಟ್ಟು ಸೀನ್ ಟು ಸೀನು ಕೇಳಬೇಕು, ಯಾರೇ ಆಗಲಿ, ಡೈರೆಕ್ಟರ್ಸ್ನಾಗಲಿ. ಸೊ ಆ ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ಲ್ಯಾಗ್ ಇಲ್ದಂಗೆ ಕುತೂಹಲ ಭರಿತವಾದ ಒಂದು ಸಿನಿಮಾವನ್ನು ಕೊಟ್ಟಾಗ ಏನಾಗ್ತದೆ, ಥಿಯೇಟ್ರು ಬರೆದಿರೋ ಬರವಣಿಗೆನ ಆ ಒಂದು ಶ್ರಮಪಟ್ಟು ಮೇಕಿಂಗ್ ಮಾಡಿದಾಗ ಆ ಸಿನಿಮಾ ಒಂದು ಗ್ಯಾರಂಟಿ ಗೆಲ್ಲುತ್ತೆ. ಯಾವ ಸಿನಿಮಾನೂ ಯಾರೂ ಸೋಲ್ಸೋಕ್ಕಾಗಲ್ಲ, ಆಮೇಲೆ ಡಿಸ್ಟ್ರಿಬ್ಯೂಟ್ರ್ ಕೈಯಲ್ಲೂ ಸೋಲ್ಸೋಕ್ಕಾಗೋದಿಲ್ಲ. ಮೇಯ್ನ್ ಬಂದ್ಬಿಟ್ಟು ಪ್ರೇಕ್ಷಕ ಪ್ರಭುಗೆ ಇಷ್ಟ ಆಗೋವಂಥದ್ದು ಈಗಿರೋ ಒಂದು ಟೆಕ್ನಾಲಜಿಲಿ, ಈಗಿರೋ ಒಂದು ಏನೋ ಗ್ರಾಫಿಕ್ಸು, VFX ಎಫೆಕ್ಟ್ಸು, ಎಲ್ಲ ಒಂದು ತಾಂತ್ರಿಕ ವರ್ಗವನ್ನು ಎಲ್ಲ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಂಡಾಗ ಒಂದು ಒಳ್ಳೆ ಸಿನಿಮಾ ಪಕ್ಕ ಬಂದೇ ಬರುತ್ತೆ. ಮತ್ತು ಇವರು ಪ್ರಶಾಂತ್ ಬಾಗೂರ್ ಅವರು ತುಂಬ ಒಳ್ಳೆ ವ್ಯಕ್ತಿ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಯಾವುದೇ ಒಂದು ಇದಿದ್ರೂ ಅವ್ರ ಹತ್ರ ರೆಕಾರ್ಡ್ಸ್ ಇದೆ, ಎಲ್ಲ ಪಕ್ಕ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಅವರು ಎಲ್ಲ ಒಂದು ಇದು ಮಾಡ್ತಾ ಇರೋದು.
ಸುಮ್ಮನೆ ಬಾಯಿನಲ್ಲಿ ಆಪಾದನೆ ಮಾಡೋದು ಸರಿ ಇಲ್ಲ. ಅದು ಒಂದು ಕಾನೂನಾತ್ಮಕವಾಗಿ ಹೋಗಿ ಅವ್ರ ಬಗ್ಗೆ ಏನಾದರೂ ಒಂದು ಸಂಶಯನೋ ಏನೋ ಒಂದು ಇದಿದ್ರೆ ಅದು ಅವರು ಎಲ್ಲರಿಗೂ ಒಂದು ಅಧಿಕಾರ ಇದೆ, ಒಂದು ಪ್ರಜೆಯಾಗಿ ಎಲ್ಲರಿಗೂ ಒಂದು ಸಂವಿಧಾನ ಕೊಟ್ಟಿರೋದು. ಓಕೆ ಸರ್, ಧನ್ಯವಾದ, ಥ್ಯಾಂಕ್ ಯು ಸರ್. ಬನ್ನಿ ಪ್ರಶಾಂತ್. ಸೊ ಪ್ರಶಾಂತ್, ನಿಮ್ಮ ಒಡನಾಡಿಗಳನ್ನು ಮಾತಾಡ್ಸಿದ್ದೇನೆ, ನಿಮ್ಮೊಟ್ಟಿಗೆ ಕೆಲಸ ಮಾಡುವವರನ್ನು ಮಾತಾಡ್ಸಿದ್ದೇನೆ, ನಿಮ್ಮ ವಿತರಣೆಯಲ್ಲೇ ಸಿನಿಮಾವನ್ನು ವಿತರಣೆ ಮಾಡಿ ಆ ಅನುಭವವನ್ನು ಇವಾಗ ನಾವು ಜನರ ಎದುರು ಇಟ್ಟಿದ್ದೇವೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ಸರ್, ಇಲ್ಲಿ ನಾನು ಯಾರನ್ನೂ ಪರ್ಸ್ನಲ್ ಟಾರ್ಗೆಟ್ ಮಾಡೋಕ್ಕಾಗಲಿ ಅಥವಾ ಡಿಫೈ ಮಾಡೋಕ್ಕಾಗಲಿ ನಾನು ಬಂದಿಲ್ಲ. ಸೊ ಸತ್ಯ ಹೇಳಬೇಕು, ಯಾಕಂದರೆ ನಾವು ಓದ್ಕೊಂಡು ಬಂದು ಮತ್ತು ನಾವೇನು ನಮ್ಮ ಹಿನ್ನೆಲೆನೇ ಹೋರಾಟದ ಹಿನ್ನೆಲೆ, ಇದೊಂದು ಹೋರಾಟ ಅಷ್ಟೇ, ಸತ್ಯಕ್ಕೋಸ್ಕರ ಹೋರಾಟ. ಸತ್ಯನ ಮಾತ್ರ ಹೇಳಿದ್ದೀನಿ, ಸತ್ಯವನ್ನು ಅಷ್ಟೇ ಹೇಳಿರ್ತೀನಿ. ಸೊ ಯಾವತ್ತೇ ಆಗಲಿ ಸಿನಿಮಾ ಸೋತಾಗ ದಯವಿಟ್ಟು ಡಿಸ್ಟ್ರಿಬ್ಯೂಟ್ರುಗಳನ್ನ ಹೊಣೆ ಮಾಡಬೇಡಿ. ಒಬ್ಬ ಡಿಸ್ಟ್ರಿಬ್ಯೂಟ್ರು ಒಬ್ಬ ಸಿನಿಮಾ ಮೇಕರ್ಗೆ ಮೋಸ ಮಾಡೋಕ್ಕೆ ಎಲ್ಲಿ ಸಾಧ್ಯ ಗೊತ್ತಾ? ಎಣ್ಸೋಕ್ಕಾಗದಿರೋಷ್ಟು ದುಡ್ಡು ಬಂದು, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದು ಅದನ್ನು ಪ್ರೊಡ್ಯೂಸರ್ಗೆ ತಲುಪಿಸ್ದೆ, ಡಿಸ್ಟ್ರಿಬ್ಯೂಟರ್ ಏನಾದರೂ ಕೈ ಎತ್ತಿದಾಗ ಅಷ್ಟೇ ಅವ್ನು ಮೋಸ ಮಾಡ್ದ ಅಂತ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಸಿನಿಮಾ ಗೆದ್ದರೆ, ಈಗ ನನಗಿನ್ನೂ 100 ಸಿನಿಮಾ ಸಿಗುತ್ತೆ ಸರ್, ಒಂದು ಹಿಟ್ ಸಿನಿಮಾ ಕೊಟ್ಟೆ ನನ್ನ ಬ್ಯಾನರಿಂದ ಅಂತ ಅಂದರೆ ನಿಮ್ಗೆ ಇನ್ನೂ 100 ಜನ ನಿಮ್ಮ ಡಿಸ್ಟ್ರಿಬ್ಯೂಷನಿಗೆ ಬರ್ತಾರೆ. ಹಾಗಿದ್ದಾಗ ನಾವು ಯಾಕೆ ಡಿಸ್ಟ್ರಿಬ್ಯೂಟ್ರುಗಳು ಯಾಕೆ ಸಿನಿಮಾನ ಹಾಳು ಮಾಡ್ತೀವಿ? ಮತ್ತು ಆ ಒಂದು ಟಬೂನ ನಾವು ಬಿಡಬೇಕು. ನಮ್ಮ ಹೊಸಬರು ಇವರು ಡಿಸ್ಟ್ರಿಬ್ಯೂಟ್ರಾಗಿ ನಮಗೆ ಸ್ಕ್ರೀನ್ಸ್ ಕೊಡಿಸ್ಲೇ ಇಲ್ಲ. ಸೊ ಕೊಡಿಸೋದು ಅಂತ ಇರೋದಿಲ್ಲ ಸರ್, ತೊಗೊಳೋದು ಅಂತ ಇರುತ್ತೆ. ಒಂದು ಸಿನಿಮಾಗೆ ಏನು ತಾಕದಿರುತ್ತೆ ಅದನ್ನು ನೋಡೇ ಸ್ಕ್ರೀನ್ಸ್ನ ಕೊಡ್ತಾರೆ ಪ್ರತಿಯೊಬ್ಬರು. ಅದ್ರ ಟ್ರೈಲರ್ ನೋಡ್ತಾರೆ, ಅದ್ರದ್ದು ರೇಟಿಂಗ್ಸ್ ನೋಡ್ತಾರೆ, ಯೂಟ್ಯೂಬ್ ರಿವ್ಯೂಸ್ ನೋಡ್ತಾರೆ, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದರ ಆಚೆಗೆ ಯಾವುದೇ ಮಲ್ಟಿಪ್ಲೆಕ್ಸ್ ಅವರಾಗಲಿ ಸಿಂಗಲ್ ಥಿಯೇಟರ್ ಆಗಲಿ ಅದನ್ನು ಸ್ಟ್ರಾಟಜಿ ನೋಡಿಕೊಂಡೇ ಸಿನಿಮಾನ ಹಾಕೋದು. ಅದಕ್ಕೆ ಇನ್ ಬಿಟ್ವೀನ್ ನಾವು ಇರೋದೇ ನಮ್ಮ ಮೀಡಿಯಮ್ ಆಗಿ, ನಾವು ಒಂದು ಮಾಧ್ಯಮವಾಗಿ ನಾವಿರೋದು. ಸೊ ನಾವು ಆ ಕೆಲಸನ ಚಾಚು ಶಬ್ದ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗಳು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಎಲ್ಲೋ ಒಬ್ಬರೋ ಇಬ್ಬರೋ ಏನೋ ಪ್ರಾಬ್ಲಮ್ ಮಾಡಿರ್ತಾರೆ, ಅದನ್ನ ಇಲ್ಲ ಅಂತ ಹೇಳಲ್ಲ. ಬಟ್ ಆ ಒಬ್ಬರೋ ಇಬ್ಬರೋ ಮಾಡಿರೋ ಕೆಲಸಕ್ಕೆ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳನ್ನೂ ಕಳ್ಳರು ಅನ್ನೋ ಥರ ನೋಡ್ತಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅದು ಹೋಗಬೇಕು. ಫಸ್ಟ್ ಆಫ್ ಆಲ್ ನಮಗೆ ಫಸ್ಟು ಸಿನಿಮಾ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹೆಂಗೆ ಬಿಸ್ನೆಸ್ ಮಾಡಬೇಕು, ಅದನ್ನು ಸೈಂಟಿಫಿಕ್ಕಾಗಿ ಮಾಡಿದ್ರೆ ಈ ಥರದ ತೊಂದರೆಗಳು ಮತ್ತೆ ಆಗೋದೇ ಇಲ್ಲ. ಮತ್ತು ಪರ್ಸ್ನಲ್ ಬೆನಿಫಿಟ್ಸ್ಗೋಸ್ಕರ ಡಿಸ್ಟ್ರಿಬ್ಯೂಟರ್ ಮೇಲೆ ಹಾಕೋದು, ಮತ್ತು ಅದನ್ನು ಪ್ರಮೋಷನಲ್ ಕಾಂಟೆಂಟ್ ಥರ ಕ್ಯಾಂಪೇನ್ ಮಾಡೋದು, ಈ ಥರ ಎಲ್ಲ ಮಾಡೋದು ತಪ್ಪು ಸರ್. ಯಾಕಂದರೆ ನಮ್ಮ ಇಂಡಸ್ಟ್ರಿ ಮಾನ ಮರ್ಯಾದೆನ ನಾವೇ ಹಾಳು ಮಾಡ್ದಂಗೆ. ಇವತ್ತು ಸಿನಿಮಾದಿಂದ ಜೆನ್ಆಲ್ಫಾಗಳು ಜೆನ್ಸಿಗಳು ದೂರ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲೇನೂ ಇಲ್ವಂತೆ, ಏನೂ ಆಗ್ತಿಲ್ವಂತೆ, ಸರಿಯಾಗಿ ಸಿನಿಮಾಗಳು ಬರ್ತಿಲ್ವಂತೆ, ಈ ಥರದ ಮಾತುಗಳು ಬರ್ತಾ ಇದ್ದಾವೆ. ಈ ಥರ ಇನ್ಸಿಡೆಂಟ್ ಆದಾಗ ಈ ಥಿಯೇಟ್ರುಗಳಲ್ಲಿ ಕರೆದು ಮಾಡಿ, ಅಥವಾ ನಮ್ಮ ಸಿನಿಮಾಗೆ ಶೋ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಥಿಯೇಟ್ರ್ ಅವ್ರನ್ನ ಮಲ್ಟಿಪ್ಲೆಕ್ಸ್ನ ಬೈಯೋದ್ರಿಂದ ಆಗಲಿ ನಮ್ಮ ಸಿನಿಮಾ ಮರ್ಯಾದೆ ಜಾಸ್ತಿ ಆಗಲ್ಲ, ಕಡಿಮೆ ಆಗುತ್ತೆ. ಇನ್ನೂ ವಿಮುಖರಾಗ್ತಾರೆ ಜನಗಳು. ಬೇಡ ಬರೋಬ್ಬರಿ ಇವ್ರದ್ದು ಇದೇ ಆಗೋಯ್ತು ಅನ್ನೋ ಥರ ಆಗೋಗ್ತಾರೆ. ಈ ಕೆಲಸ ಮಾಡಬೇಡಿ ಅಂತ ಹೇಳೋದು. ನಿಮ್ಗೆ ಯಾವುದೇ ಅನ್ಯಾಯ ಆಯಿತಾ ದಯವಿಟ್ಟು ಮೀಡಿಯಾ ಮುಂದೆ ಬಂದು ಈ ಥರ ಮಾಡೋದು ಬಿಟ್ಟು ಅದಕ್ಕೇನು ಲೀಗಲ್ ಏನು ಆ್ಯಕ್ಷನ್ ತೊಗೋಬೇಕು ಅದು ತೊಗೊಳ್ಳಿ. ತಪ್ಪು ಮಾಡಿರೋರು ಖಂಡಿತ ಶಿಕ್ಷೆ ಅನುಭವಿಸ್ಲೇಬೇಕು ಸರ್. ಅದು ಬಿಟ್ಟು ಈ ಥರ ಮಾಡೋದಿದ್ದು ಅಕ್ಷಮ್ಯ ಅಪರಾಧ ಸರ್. ಇದು ನಿಜವಾಗ್ಲೂ ಹಿಂಗೆ ಆಗಬಾರ್ದು, ಇದು ದುರಂತ. ಇದು ನಮ್ಮ ಶರತ್ ಕೃಷ್ಣ ಅವರ ಈ ಆಪಾದನೆ ಮತ್ತು ಈ ಪ್ರಕರಣದಲ್ಲಿ ನಿಮ್ಮ ತಪ್ಪುಗಳೇ ಇಲ್ವಾ ಸರ್? ತಪ್ಪುಗಳು ಏನೇ ಇದ್ರೂ ನಾನೇ ಅವರಿಗೆ ಕೇಳಿದ್ದೀನಿ. ಯಾವುದೋ ಒಂದು ಥಿಯೇಟ್ರದ ಬಾಡಿಗೆದು ಮಿಸ್ಕಮ್ಯುನಿಕೇಷನ್ ಆಗಿತ್ತು, ನಮ್ಮ ಪಾರ್ಟ್ನರ್ ಏನೋ ಹೇಳಿ, ಆ ಥಿಯೇಟ್ರ್ ಅವ್ರು ಏನೋ ಹೇಳಿ ಮಿಸ್ಕಮ್ಯುನಿಕೇಷನ್ ಆಯಿತು. ಆ ಟೈಮಲ್ಲಿ ನಾನು ಕ್ಷಮೆ ಕೇಳಿದ್ದೀನಿ. ಆ ಥರ ಏನೇನಾಗಿದೆ ಅಲ್ಲ ಆಲ್ರೆಡಿ ನಾನು ಅಲ್ಲಿಂದ. ಮತ್ತು ಇಲ್ಲೇನಾಗುತ್ತೆ ಸರ್, 1000 ಪ್ರಾಬ್ಲಮ್ ಇರ್ತವೆ. ಒಂದು ಥಿಯೇಟ್ರನ್ನ ಒಂದು ಮಲ್ಟಿಪ್ಲೆಕ್ಸ್ನ ನಮ್ಮ ಸಿನಿಮಾ ಹಾಕಿ ಅಲ್ಲಿ ನಾವು ಅಗ್ರಿಗೇಟ್ ಮಾಡಬೇಕು ಅಂತಂದರೆ ಸುಮಾರು ಟರ್ಮಿನಾಲಜೀಸ್ ಬರ್ತಾವೆ, 1000 ಟರ್ಮಿನಾಲಜೀಸ್ ಇದೆ. ನಿಮಗೆ ಆ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಇಶ್ಯೂಸ್ ಇರುತ್ತೆ, ಅದು ಎರರ್ಸ್ ಅಲ್ಲ. ನೀವು ಇಶ್ಯೂಸ್ನ ಎರರ್ಸ್ ಅಂತ ನೀವು ಯಾವಾಗ ಜಡ್ಜ್ ಮಾಡ್ತೀರೋ ಅವಾಗ ಡಿಸ್ಟ್ರಿಬ್ಯೂಟರ್ ತಪ್ಪಿತಸ್ಥ ಅಂತ ಕಾಣಿಸುತ್ತೆ. ಇಲ್ಲಿ ಇಶ್ಯೂಸ್ ಆಗಿದ್ದಾವೆ ಸರ್, ಪ್ರತಿಯೊಂದು ಸಿನಿಮಾದಲ್ಲಿ ಆಗುವಂತೆ ದೊಡ್ಡ ಮನಸ್ಸದಲ್ಲೂ ಸುಮಾರು ಇಶ್ಯೂಸ್ ಆಗಿದೆ. ಎಷ್ಟೊಂದು ಥಿಯೇಟ್ರ್ ಅವರು ಸಿನಿಮಾ ಈಗ ನಮಗೆ ಕೊನೆ ಮೂಮೆಂಟಲ್ಲಿ ತೆಗೆದುಬಿಟ್ರು, ನಮ್ಗೆ ಹೇಳಲೇ ಇಲ್ಲ. ಕೆಲವ್ರಿಗೆ ಬಾಡಿಗೆ ಬರಲ್ಲ ಅಂತ ಗೊತ್ತಾದಾಗ 2 ಶೋ ಕೊಟ್ಟಿರೋದು 4 ಶೋ ಆಯಿತು. ಈಗ ಇದೆಲ್ಲ ಇಶ್ಯೂಸು. ಇದಕ್ಕೇನು ಪ್ರಶಾಂತ್ ಏನಿದು ಹಿಂಗೆ ಅಂತ ಕೇಳಿದಾಗ ಅದನ್ನು ನಾವು ತಿಳ್ಕೊಂಡ್ಬಿಟ್ಟು ಹೇಳ್ತೀವಿ. ಈಗ ಇವರೇ ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗಿರ್ತಾರೆ, ಅಲ್ಲಿ 4 ಶೋ ಇರುತ್ತೆ, ನಾವು ಹಾಕಿರೋದು 2 ಶೋ ಅಂತ ಕೊಟ್ಟಿರ್ತೀನಿ. ಈಗ ಅದು ಅವನಿಷ್ಟ ಸರ್ ಅದು. ಯಾಕಂದರೆ ನಾನು ಅವನಿಗೆ ಲೈಸೆನ್ಸ್ ಅಂತ ಕೊಡ್ತೀವಿ. ನಾವು 14 ಶೋ ಅಂದರೆ 14 ಶೋದು ಮಾತ್ರ ಲೈಸೆನ್ಸ್ ಕೊಟ್ಟಿರ್ತೀವಿ. ಆ 14 ಶೋ ದಿನಕ್ಕೆ 2 ಶೋ ಅಂತ ತೊಗೊಂಡ್ರೆ 7 ದಿನಕ್ಕೆ ಕಂಪ್ಲೀಟ್ ಆಗುತ್ತೆ. ಅವನು ಅದನ್ನು 3 ದಿನಕ್ಕೆ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಅವ್ನು ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಹಂಗೆ ಮಾಡ್ತಾನೆ ಅಂತಂದರೆ ಮತ್ತೆ ಅವ್ನು ನಮಗೆ ಕೇಳಲೇಬೇಕು. ಇಲ್ಲಿ ಟ್ಯಾಂಪರಿಂಗ್ ಅನ್ನೋದು ಬರೋದೇ ಇಲ್ಲ ಸರ್. ಬಟ್ ಈ ಥರ ಯಾವಾಗ ಆಗುತ್ತೆ ಅಂತಂದರೆ ಸಿನಿಮಾ ನಂದು ಕಲೆಕ್ಷನ್ ಆಗ್ತಾ ಇಲ್ಲ, ಈಗ 0 ಆಗೋಯ್ತು, ನಿಲ್ಲಾಗೋಯ್ತು ಅಂತಂದಾಗ ಅವನೇನು ಮಾಡ್ತಾನೆ, ಆದಷ್ಟು ಈ ವೀಕ್ ಮುಗಿಯೋ ಅಷ್ಟರಲ್ಲಿ ಜಾಸ್ತಿ ನಾನು ಅಟ್ಲೀಸ್ಟ್ ನಾನು ಬಾಡಿಗೆ ಬರೋ ಥರನಾದರೂ ಜಾಸ್ತಿ ಶೋ ರನ್ ಮಾಡ್ಕೊಂಡು ನೋಡೋಣ ಅನ್ನೋ ಥರ ಅವ್ರು ಮಾಡ್ಕೊಂಡಿರ್ತಾರೆ. ಇದು ಡಿಸ್ಟ್ರಿಬ್ಯೂಟರ್ ನನಗೆ
ಹೇಳೇ ಇಲ್ಲ, ಇದು ನನಗೆ ತಿರುಚ್ಬಿಟ್ರು ಅಂತ ಹೇಳೋದಿದೆಯಲ್ಲ, ಇದು ತಪ್ಪು. ಫಸ್ಟ್ ತಿಳ್ಕೊಬೇಕು ಏನಾಗಿದೆ, ಪ್ರಾಬ್ಲಮ್ ಏನಿದೆ, ಅಲ್ಲಿ ಇಶ್ಯೂ ಏನಿದೆ, ಎಷ್ಟು ಚಾಲೆಂಜಸ್ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡಿಕೊಂಡು ತಿಳ್ಕೊಬೇಕು, ಇದು ಸರಿನೋ ಅದು ತಪ್ಪು ಅಂತ ಅಂದ್ಬಿಟ್ಟು ಈ ಫ್ರೇಮ್ ಮಾಡೋವಂಥ ಕೆಲಸ ಆಗಿದೆ ಸರ್. ಇದು ಅಲ್ಲ, ಇದು ನಾನು ನಿಜವಾಗ್ಲೂ ಹೇಳ್ತೀನಿ, ನಂದು ತಪ್ಪಾಗಿದ್ದರೆ ಅದನ್ನು ನಾನು ಆಲ್ರೆಡಿ ಕೇಳ್ಕೊಂಡಿದ್ದೀನಿ. ಬಟ್ ಇವರೇನು ಮೀಡಿಯಾ ಮುಂದೆ ಬಂದು ಹೇಳ್ತಿದ್ದಾರೆ ಅದು 100% ಸುಳ್ಳು. ಅದು ಆನ್ ಪೇಪರ್ ಇದೆ ನನ್ನ ಹತ್ರ. ಹೆಂಗೆ ಬೇಕಾದರೂ ಯಾರು ಹೆಂಗೆ ಬೇಕಾದರೂ ಅದನ್ನು ಇನ್ವೆಸ್ಟಿಗೇಟ್ ಮಾಡಲಿ, ಐ ಆಮ್ ರೆಡಿ ಸರ್. ನಾನು ಘಂಟಾಘೋಷವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು. ವೀಕ್ಷಕರೇ, ಇಲ್ಲಿಯವರೆಗೆ ಪ್ರಶಾಂತ್ ಬಾಗೂರು ಅವರ ಮೇಲೆ ಬಂದಂಥ ಆಪಾದನೆ, ಅದನ್ನು ಸ್ಪಷ್ಟೀಕರಣದ ಮೂಲಕ ಮತ್ತು ದಾಖಲೆಗಳ ಮೂಲಕ ಅವರು ನಿಮ್ಮೆದುರು ಇಟ್ಟಿದ್ದಾರೆ. ಶರತ್ ಕೃಷ್ಣ, ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೂ ಕೂಡ ಇದು ಮನವರಿಕೆ ಆಗಿರಬಹುದು, ಇಲ್ಲ ಪ್ರಶ್ನೆಗಳು ಹುಟ್ಕೊಂಡಿರ್ಬೋದು. ನೀವು ಇದಕ್ಕೆ ಮತ್ತೇನಾದರೂ ಉತ್ತರಿಸ್ತೀರಿ ಅಂತಾದರೆ ಫೈನಲ್ ಆಗಿ ಒಂದು ಅವಕಾಶವನ್ನು ನಾನು ಕೊಡಬಲ್ಲೆ, ನೀವು ಅದಕ್ಕೆ ಉತ್ತರಿಸ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನನಗೆ ನೀವು ಒಂದೇ, ಪ್ರಶಾಂತು ಒಂದೇ. ಸಿನಿಮಾ ರಂಗ ಕಷ್ಟದಲ್ಲಿದೆ, ತೊಂದರೆಯಲ್ಲಿದೆ, ತುಂಬ ಆತಂಕಕಾರಿಯಾದಂಥ ಒಂದು ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ. ಇರುವುದೇ ಕೆಲವು ಸಿನಿಮಾಗಳು, ಮತ್ತು ಬರಬೇಕಾದಂಥ ಸಿನಿಮಾಗಳು ಹಲವಾರು, ಇನ್ನೂ ಅದು ಬರ್ತದೋ ಇಲ್ಲೋ ಗೊತ್ತಿಲ್ಲ, ಅಂಥ ಒಂದು ಭಯದಲ್ಲೂ ಇದ್ದೇವೆ. ಹಾಗಾಗಿ ನೀವೇ ಕಚ್ಚಾಡಿಕೊಂಡು ನೀವೇ ಒಬ್ಬರ ಮೇಲೆ ಒಬ್ಬರು ಕೆಸರೆರಚಿಕೊಂಡ್ರೆ ಇದು ಸಿನಿಮಾ ರಂಗಕ್ಕೆ ಮತ್ತು ಸೃಜನಾತ್ಮಕವಾದ ಒಟ್ಟು ವ್ಯವಸಾಯಕ್ಕೆ ಇದು ಬಹಳ ಕೊಳಕಿನ ಸ್ಥಿತಿ ಆಗಿಬಿಡ್ತದೆ. ಮತ್ತು ಥಿಯೇಟ್ರಿಗೆ ಬರುವವರು ಕೂಡ ಇವರು ಹಾಳಾಗೋಗಿ ಸಾಯ್ಲಪ್ಪ, ಇವ್ರ ಸಿನಿಮಾನೂ ಬೇಡ, ಇವ್ರ ಸಾವಾಸನೂ ಬೇಡ ಅಂಥೇಳಿ ಅವ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅದನ್ನೇ ನೋಡ್ಕೊಳ್ಳಿಕ್ಕೆ ಕೂತ್ಬಿಟ್ರೆ ಈ ಸಿನಿಮಾ ರಂಗದ ಭವಿಷ್ಯ ಏನು? ಇಂಥ ಒಂದು ಕಾಳಜಿ, ಕಳಕಳಿ, ಅದೇ ನನ್ನನ್ನು ನಿಮ್ಮಿಬ್ಬರನ್ನೂ ನಾನು ಮಾತಾಡಿಸ್ಲಿಕ್ಕೆ ಮತ್ತು ಈ ಒಂದು ವಿವಾದವನ್ನು ಆದಷ್ಟು ಅದನ್ನು ತಿಳಿಗೊಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಹೊರತು ನಾನು ಶರತ್ನ ಪರವಾಗೂ ಇಲ್ಲ ಅಥವಾ ಪ್ರಶಾಂತನ ಪರವಾಗೂ ಇಲ್ಲ. ನಾನು ಒಳ್ಳೆ ಸಿನಿಮಾದ ಪರವಾಗಿದ್ದೇನೆ ಮತ್ತು ಸಿನಿಮಾ ಇಂಡಸ್ಟ್ರಿ ಒಳ್ಳೆಯದಾಗಿ ಬೆಳೆಯಬೇಕು ಅನ್ನುವ ಆಶಯದಲ್ಲಿದ್ದೇನೆ. ಈ ವಿವಾದದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಈ ಸಂವಾದಕ್ಕೆ ಒಂದು ಪೂರ್ಣವಾದಂಥ ಒಂದು ಚಿತ್ರಣ ಮತ್ತು ಈ ವಿವಾದಕ್ಕೆ ಒಂದು ಸರಿಯಾದಂಥ ತಿಳುವಳಿಕೆಯ ಒಂದು ನೆಲೆಯನ್ನು ನಾನು ಒದಗಿಸಿದ್ದೇನೆ ಅನ್ನುವ ಸಾರ್ಥಕತೆ ನನಗಿದೆ. ಪ್ರಶಾಂತ್, ನಿಮಗೂ ಒಳ್ಳೆಯದಾಗಲಿ. ಈ ರೀತಿಯ ಯಾವುದೇ ವಿವಾದಗಳು ಆಗದೇ ಇದ್ದ ಹಾಗೆ ನೀವು ಜಾಗ್ರತೆ ಮಾಡಿ, ಆದಷ್ಟು ಹೊಂದಾಣಿಕೆ ಅಥವಾ ಆದಷ್ಟು ಕನ್ವಿನ್ಸ್ಡ್ ಆಗಿ ನಿಮ್ಮ ವ್ಯವಹಾರ ಮುಂದುವರಿಲಿ. ವಿತರಣೆಯೇ ಇವತ್ತು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ನೀವು ನಿಮ್ಮ ಗಿದ್ದೆ ಎಲ್ಲವನ್ನೂ ಇಟ್ಕೊಂಡು ಬೇರೆ ಕಡೆ ದುಡಿಯಬಹುದಾದ ಸಾಧ್ಯತೆ ಇದ್ದರೂ ಕೂಡ ಒಂದು ಹವ್ಯಾಸವೋ, ಆಸಕ್ತಿಯೋ, ಖಯಾಲಿಯೋ, ಇನ್ನೇನೇನೋ ಅದನ್ನೆಲ್ಲ ಇಟ್ಕೊಂಡು ನೀವು ಸಿನಿಮಾ ರಂಗಕ್ಕೆ ಬಂದಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ವಿಶ್ ಆಲ್ ದ ಬೆಸ್ಟ್. ಸರ್, ನಿಮಗೆ ತುಂಬ ಧನ್ಯವಾದಗಳು. ಮಾತಾಡೋದಕ್ಕೆ ಅವಕಾಶ ಕೊಟ್ರಿ, ಸತ್ಯ ಹೇಳೋದಕ್ಕೆ ಅವಕಾಶ ಕೊಟ್ರಿ. ಸೊ ಆ ಒಂದು ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ ನಾನು ತುಂಬ ಚಿರಋಣಿ ಸರ್. ಅದು ಹ್ಯಾಟ್ಸ್ ಆಫ್ ಅದಕ್ಕೆ. ಮತ್ತು ನಿಮ್ಮ ಥರದ ಅನುಭವಿ ಪತ್ರಕರ್ತರು ಬೇಕು ನಮಗೆ. ನಿಮ್ಮ ಗೈಡ್ಲೈನ್ಸ್ ಬೇಕು ಸರ್. ಇನ್ನೇನೇ ಇದ್ದರೂ ನಾನು ನಿಮ್ಮ ಗೈಡ್ಲೈನ್ಸಲ್ಲೇ ಹೋಗ್ತೀನಿ. ಮತ್ತೆ ಸಿಗ್ತಾ ಇರೋಣ ಸರ್. ಥ್ಯಾಂಕ್ ಯು.